ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ. ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ. ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪಾಠ ವೀಕ್ಷಣೆಗೆ ಸಿದ್ಧರಾಗಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ದಿನ ನಾವು 6ನೇ ತರಗತಿಯ ಗಣಿತ ವಿಷಯದ ಅಧ್ಯಯನವನ್ನು ಮಾಡೋಣ. ಅಧ್ಯಾಯ 4 ರೇಖಾಗಣಿತದ ಮೂಲಭೂತ ಅಂಶಗಳು. ಮಕ್ಕಳೇ, ಇದು ಈ ಪಾಠದ ಕೊನೆಯ ಅವಧಿಯಾಗಿದೆ. ನೀವೆಲ್ಲ ಬರೆಯೋದಕ್ಕೆ ಪುಸ್ತಕ ಪೆನ್ನನ್ನು ಇರಿಸಿಕೊಂಡು ತರಗತಿಗೆ ಸಿದ್ಧರಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ಏನೆಲ್ಲ ವಿಷಯವನ್ನು ತಿಳ್ಕೊಂಡ್ವಿ ಅನ್ನೋದನ್ನು ಒಮ್ಮೆ ಮೆಲುಕು ಹಾಕೋಣ. ಹಿಂದಿನ ತರಗತಿಯಲ್ಲಿ ನಾವು ಬಹುಭುಜಾಕೃತಿಯ ಬಗ್ಗೆ ತಿಳ್ಕೊಂಡ್ವಿ. ಹಾಗೆಯೇ ಕೋನಗಳು ಮತ್ತು ತ್ರಿಭುಜಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವು ಚತುರ್ಭುಜದ ಬಗ್ಗೆ ತಿಳಿಯೋಣ. ಮಕ್ಕಳೇ, ಹೆಸರೇ ಹೇಳುವ ಹಾಗೆ 4 ಭುಜಗಳುಳ್ಳ ಬಹುಭುಜಾಕೃತಿಯೇ ಚತುರ್ಭುಜ. 4 ಭುಜ ಇದೆ ಅಂದರೆ 4 ಬಾಹುಗಳುಳ್ಳ ಬಹುಭುಜಾಕೃತಿಯೇ ಚತುರ್ಭುಜ. ನೋಡಿ ಮಕ್ಕಳೇ, ಇಲ್ಲಿ ಚತುರ್ಭುಜದ ಚಿತ್ರವನ್ನು ಕೊಟ್ಟಿದ್ದೇನೆ. ABCD ಅಂತ ಹೇಳಿ ಹೆಸರಿಸಿದ್ದೇನೆ. ಚತುರ್ಭುಜವು 4 ಬಾಹುಗಳು ಮತ್ತು 4 ಕೋನಗಳನ್ನು ಹೊಂದಿದೆ. ನೋಡಿ ಮಕ್ಕಳೇ, ಇಲ್ಲಿ ಚತುರ್ಭುಜದ 4 ಬಾಹುಗಳು ಯಾವುದು? ಬಣ್ಣ ಬದಲಾಗ್ತಾ ಇದೆ, ನಿಮಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ. ನೋಡಿ, ರೇಖಾಖಂಡದ ಮೂಲಕ ಅದನ್ನು ಹೆಸರಿಸಿದ್ದೇನೆ. ಹೇಗೆ? ರೇಖಾಖಂಡ AB, ಹಾಗೆಯೇ ರೇಖಾಖಂಡ BC. ಬಣ್ಣ ಬದಲಾವಣೆ ಆಗೋದು ಕಾಣಿಸ್ತಾ ಇದೆ ಅಲ್ವಾ? ಹಾಗೆ ರೇಖಾಖಂಡ CD, ನಂತರ ರೇಖಾಖಂಡ DA. ಒಟ್ಟು 4 ಬಾಹುಗಳನ್ನು ಚತುರ್ಭುಜ ಹೊಂದಿದೆ. ಹಾಗೆ ಚತುರ್ಭುಜದಲ್ಲಿ 4 ಕೋನಗಳಿವೆ ಮಕ್ಕಳೇ. ನೋಡಿ, ಹಿಂದಿನ ತರಗತಿಯಲ್ಲಿ ನಮಗೆ ಗೊತ್ತಾಗಿದೆ, ಕೋನ ಏರ್ಪಡಬೇಕಾದ್ರೆ ಉಭಯ ಸಾಮಾನ್ಯ ಬಿಂದುವಿನಿಂದ 2 ಕಿರಣಗಳು ಹೋಗಬೇಕು. ಮಧ್ಯದಲ್ಲಿ ಏನು ಏರ್ಪಡುತ್ತೆ? ಕೋನ ಏರ್ಪಡುತ್ತೆ ಅನ್ನೋದು ನಮಗೆ ಹಿಂದಿನ ತರಗತಿಯಲ್ಲಿ ತಿಳಿದಿದೆ. ಹಾಗಾದರೆ ಈ ಚಿತ್ರದಲ್ಲಿ ಇರುವ 4 ಕೋನಗಳು ಯಾವುದು? DAB ನೋಡಿ, ಹಾಗೆಯೇ ABC. ಅದನ್ನು ಓದೋದು ಹೇಗೆ? ಕೋನ ABC, ಹಾಗೆಯೇ ಕೋನ BCD, ಕೋನ CDA. ಒಟ್ಟು 4 ಬಾಹುಗಳು ಹಾಗೂ 4 ಕೋನಗಳು ಚತುರ್ಭುಜದಲ್ಲಿ ಇದೆ. ಚತುರ್ಭುಜವು ಒಂದು ಬಹುಭುಜಾಕೃತಿಯಾಗಿರುವುದರಿಂದ ಅದು ಒಳವಲಯ ಹಾಗೂ ಹೊರವಲಯವನ್ನು ಹೊಂದಿದೆ. ನೋಡಿ, ಇಲ್ಲೊಂದು ಚತುರ್ಭುಜ ಕೊಟ್ಟಿದ್ದೇನೆ, ಚತುರ್ಭುಜ ABCD. ಇಲ್ಲಿ ಬಿಂದು P ಅಂತ ಹೇಳಿ ಹೆಸರಿಸಿದ್ದೇನೆ. ಇದು ಚತುರ್ಭುಜದ ಒಳಬಿಂದು ಆಗಿದೆ. ಹಾಗೆಯೇ Q ಚತುರ್ಭುಜದ ಹೊರಬಿಂದು. ಹಾಗೆಯೇ R ಅನ್ನೋದು ಚತುರ್ಭುಜದ ಮೇಲಿನ ಬಿಂದುವಾಗಿದೆ. ಇದು ಚತುರ್ಭುಜ ABCD ಆಗಿದೆ ಮಕ್ಕಳೇ. ಹಾಗೆಯೇ ಇದು ಚತುರ್ಭುಜ ABCD ಅಂತ ಬರೆದಿದ್ದೇನೆ. ಎರಡನೇ ಚಿತ್ರ ಚತುರ್ಭುಜ ABCD ಆಗಿದೆಯೇ? ಆಗಿಲ್ಲ. ಯಾಕಾಗಿಲ್ಲ? ಯಾಕಂದರೆ ಶೃಂಗಗಳನ್ನು ನಾನು ವೃತ್ತೀಯವಾಗಿ ಎರಡನೇ ಚಿತ್ರದಲ್ಲಿ ಹೆಸರಿಸಿಲ್ಲ. ನೋಡಿ, ABDC ಅಂತ ಇದೆ. ಯಾವಾಗಲೇ ಆಗಲಿ ಹೆಸರಿಸುವಾಗ ಶೃಂಗಗಳನ್ನು ನಾವು ವೃತ್ತೀಯವಾಗಿಯೇ ಹೆಸರಿಸಬೇಕು. ಇಲ್ಲಿ ವೃತ್ತೀಯವಾಗಿ ಇಲ್ಲ. ಆದುದರಿಂದ ಇದು ಚತುರ್ಭುಜ ABCD ಅಲ್ಲ. ಚತುರ್ಭುಜದ ಶೃಂಗಗಳನ್ನು ಹೆಸರಿಸುವಾಗ ವೃತ್ತೀಯವಾಗಿಯೇ ಹೆಸರಿಸಬೇಕು. ಹಾಗಾದರೆ ಎರಡನೇ ಚಿತ್ರ ಚತುರ್ಭುಜ ಏನಾಗುತ್ತೆ? ಚತುರ್ಭುಜ ABDC ಆಗತ್ತೆ. ಈಗ ನೋಡಿ ಮಕ್ಕಳೇ, ಚತುರ್ಭುಜ PQRSನಲ್ಲಿ PQ ಮತ್ತು QR ಅನ್ನೋದು ಏನಾಗಿದೆ? ಪಾರ್ಶ್ವಬಾಹು ಆಗಿದೆ. ಇವೆರಡೂ ಕೂಡ ಪಾರ್ಶ್ವಬಾಹು ಆಗಿದೆ. ಉಳಿದ ಪಾರ್ಶ್ವಬಾಹುಗಳನ್ನು ನಾವು ಹೆಸರಿಸೋಣ. ಯಾವುದೆಲ್ಲ? QR ಮತ್ತು RS, ಹಾಗೆಯೇ RS ಮತ್ತು SP. ನೋಡಿ, ಗೊತ್ತಾಗ್ತಾ ಇದೆ ಅಲ್ವಾ? ನಂತರ SP ಮತ್ತು PQ. 4 ಪಾರ್ಶ್ವಬಾಹು
ಚತುರ್ಭುಜದಲ್ಲಿ ನಮಗೆ ಸಿಗುತ್ತೆ. ಪಾರ್ಶ್ವಬಾಹು ಅಂದರೆ ಅಕ್ಕಪಕ್ಕ ಇರುವ ಬಾಹುಗಳು. ಈಗ PQ ಮತ್ತು SR ಅನ್ನೋದು ಏನಾಗಿದೆ? ಎರಡೂ ಕೂಡ ಅಭಿಮುಖ ಬಾಹುಗಳಾಗಿದೆ. ಏನಾಗಿದೆ? ಅಭಿಮುಖ ಬಾಹು ಆಗಿದೆ. ಅಭಿಮುಖ ಅಂದರೆ ಎದುರು ಬದರಿದ್ರೆ ಅದು ಅಭಿಮುಖ. ಇನ್ನೊಂದು ಜೊತೆ ಅಭಿಮುಖ ಬಾಹುಗಳು ಈ ಚತುರ್ಭುಜದಲ್ಲಿ ಯಾವುದು? QR ಮತ್ತು PS ಅನ್ನೋದು ಇನ್ನೊಂದು ಜೊತೆ ಅಭಿಮುಖ ಬಾಹು ಆಗಿದೆ. ಇಲ್ಲಿ ಕೋನ P ಮತ್ತೆ ಕೋನ R ಅನ್ನೋದು ಏನು? ಅಭಿಮುಖ ಕೋನ. ಇನ್ನೊಂದು ಜೊತೆ ಅಭಿಮುಖ ಕೋನ ಯಾವುದು? ಕೋನ S ಮತ್ತು ಕೋನ Q. ನೋಡಿ, ಒಂದು ಜೊತೆ ಅಭಿಮುಖ ಕೋನ ಇದಾಗಿದೆ P ಮತ್ತು R. ಇನ್ನೊಂದು ಜೊತೆ ಅಭಿಮುಖ ಕೋನ S ಮತ್ತು Q. ಕೋನ S ಮತ್ತು ಕೋನ Q ಆಗಿದೆ. ಅರ್ಥ ಆಗ್ತಾ ಇದೆ ಅಲ್ಲ ಮಕ್ಕಳೇ? ಚತುರ್ಭುಜ PQRS ನಲ್ಲಿರುವ ಪಾರ್ಶ್ವ ಕೋನಗಳನ್ನು ನಾವೀಗ ಪಟ್ಟಿ ಮಾಡೋಣ. ತಯಾರಿದ್ದೀರಲ್ಲ ಮಕ್ಕಳೇ? ನೋಡಿ, P ಮತ್ತೆ Q ಅಕ್ಕಪಕ್ಕ ಇದೆ, ಇವು ಪಾರ್ಶ್ವಕೋನ. ಹಾಗೆಯೇ Q ಮತ್ತೆ R, ನಂತರ R ಮತ್ತೆ S, ನಂತರ S ಮತ್ತೆ P, 4 ಜೊತೆ ಪಾರ್ಶ್ವಕೋನಗಳ ಜೋಡಿ ನಮಗೆ ಚತುರ್ಭುಜದಲ್ಲಿ ಸಿಗುತ್ತೆ. KLMN ಚತುರ್ಭುಜದ ಕಚ್ಚಾ ಚಿತ್ರವನ್ನು ನಾನಿಲ್ಲಿ ಎಳೆದಿದ್ದೇನೆ. ಇವುಗಳನ್ನು ಹೆಸರಿಸಬೇಕು. 2 ಜೊತೆ ಅಭಿಮುಖ ಬಾಹುಗಳು ಹೆಸರಿಸೋಣವಾ? KL ಮತ್ತು NM. ಹಾಗೆಯೇ ಇನ್ನೊಂದು ಜೊತೆ ಯಾವುದು? KN ಮತ್ತು LM. ಹಾಗೆಯೇ 2 ಜೊತೆ ಅಭಿಮುಖ ಕೋನಗಳು. ಒಂದು K, ಕೋನ M ಒಂದು ಜೊತೆ ಆಯಿತು. ಇನ್ನೊಂದು ಜೊತೆ ಯಾವುದು? ಕೋನ L ಮತ್ತು ಕೋನ N. ಈಗ 2 ಜೊತೆ ಪಾರ್ಶ್ವಬಾಹುಗಳನ್ನು, ಆದರೆ ಪಾರ್ಶ್ವಬಾಹುಗಳು ಚತುರ್ಭುಜದಲ್ಲಿ 4 ಇದೆ. 4 ಜೊತೆ ಪಾರ್ಶ್ವಬಾಹುಗಳು ನಮ್ಗೆ ಸಿಗುತ್ತೆ. ಆದರೆ ಇಲ್ಲಿ ನಮಗೆ ಕೇಳಿರೋದು 2 ಜೊತೆ. ನೀವು 2 ಜೊತೆ ಪಾರ್ಶ್ವಬಾಹುವನ್ನು ಹೆಸರಿಸಿದರೆ ಸಾಕು. ನೋಡೋಣವಾ? KL ಹಾಗೂ LM ಇವೆರಡು ಏನಾಯಿತು? ಪಾರ್ಶ್ವಬಾಹು ಆಯಿತು. ಹಾಗೆಯೇ KN ಮತ್ತು NM. ಇನ್ನು 2 ಜೊತೆ ಪಾರ್ಶ್ವಕೋನಗಳನ್ನು ಹೆಸರಿಸೋಣ. ಯಾವುದೆಲ್ಲ? K ಮತ್ತು L, ಹಾಗೆಯೇ N ಮತ್ತು M. ನೀವು L ಮತ್ತು M ಕೂಡ ಹೆಸರಿಸಬಹುದು. ಹಾಗೆಯೇ ಕೋನ K ಮತ್ತು ಕೋನ N ಅನ್ನು ಕೂಡ ಹೆಸರಿಸಬಹುದು. ಅರ್ಥ ಆಯ್ತಲ್ವಾ? ವಿದ್ಯುತ್ ಟವರ್ನಂತಹ ರಚನೆಯನ್ನು ನಾವು ಯಾವಾಗಲೂ ತ್ರಿಭುಜಾಕಾರದಲ್ಲೇ ಮಾಡ್ತೇವೆ, ಚತುರ್ಭುಜಾಕೃತಿಯಲ್ಲಿ ರಚಿಸುವುದಿಲ್ಲ. ಯಾಕಂದರೆ ತ್ರಿಭುಜವು ಅತ್ಯಂತ ಕಠಿಣ ಮತ್ತು ಬಲಿಷ್ಠವಾದ ಆಕಾರವಾಗಿದೆ ಮಕ್ಕಳೇ. ಮೇಲ್ಗಡೆಯ ಶೃಂಗದಿಂದ ಕೆಳಮುಖವಾಗಿ ತ್ರಿಭುಜವನ್ನು ಒತ್ತಿದಾಗ ಅದು ತನ್ನ ಮೂಲ ಸ್ಥಾನವನ್ನು ಅಂದರೆ ಆಕಾರವನ್ನು ಕಳೆದುಕೊಳ್ಳುವುದಿಲ್ಲ. ಅರ್ಥ ಆಯ್ತಲ್ವಾ? ಒಳಮುಖವಾಗಿ ಒಂದು ಶೃಂಗವನ್ನು ದೂಡಿದರೆ ಅದು ತನ್ನ ಆಕಾರವನ್ನು ಕಳೆದುಕೊಳ್ಳುವುದಿಲ್ಲ. ಅದೇ ಚತುರ್ಭುಜ ಆದರೆ ಆಕಾರವನ್ನು ಕಳೆದುಕೊಳ್ಳುತ್ತೆ. ಚತುರ್ಭುಜಾಕಾರದ ಟವರನ್ನು ನಿರ್ಮಿಸೋದಕ್ಕೆ ಹಣ, ಸ್ಥಳ ಕೂಡ ಜಾಸ್ತಿ ಬೇಕು. ಅರ್ಥ ಆಯ್ತಲ್ವಾ ಮಕ್ಕಳೇ? ವೃತ್ತಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಈಗ ತಿಳಿಯೋಣ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ವೃತ್ತಾಕಾರದಲ್ಲಿರುವ ಅನೇಕ ವಸ್ತುಗಳನ್ನು ನೋಡ್ತೇವೆ. ನೋಡಿ, ಬಳೆ, ನಾಣ್ಯ, ಚಕ್ರ, ರಿಂಗ್, ಹಣೆಯ ಬಿಂದಿ, ತಟ್ಟೆ, ಚರಕದ ಚಕ್ರ ಆಗಿರ್ಬೋದು, ವಾಹನದ ಚಕ್ರ ಆಗಿರ್ಬೋದು, ಇವೆಲ್ಲವೂ ಯಾವ ಆಕಾರದಲ್ಲಿದೆ? ವೃತ್ತಾಕಾರದಲ್ಲಿದೆ. ಹಾಗೆಯೇ ಮಕ್ಕಳೇ, ತಿನಿಸುಗಳು ಕೂಡ ಕೆಲವೊಂದು ವೃತ್ತಾಕಾರದಲ್ಲಿ ಇರುತ್ತೆ. ಅರ್ಥ ಆಯ್ತಲ್ವಾ? ನೋಡಿ, ಚಕ್ರ, ತಟ್ಟೆಗಳು, ನಾಣ್ಯ, ಬಳೆ ಇವೆಲ್ಲವೂ ಕೂಡ ವೃತ್ತಾಕಾರದಲ್ಲಿದೆ. ಸಿಡಿಯನ್ನು ಕೂಡ ಹಾಕಿದ್ದೇನೆ ಇಲ್ಲಿ. ಹೀಗೆಯೇ ನೂರಾರು ಉದಾಹರಣೆಗಳು ನಮಗೆ ವೃತ್ತಕ್ಕೆ ಸಂಬಂಧಿಸಿದ ಹಾಗೆ ಸಿಗುತ್ತೆ. ಹಾಗಾದರೆ ಮಕ್ಕಳೇ, ವೃತ್ತವು ಒಂದು ಬಹುಭುಜಾಕೃತಿ ಅಲ್ಲದ ಸರಳ ಆವೃತ ವಕ್ರರೇಖಾಕೃತಿಯಾಗಿದೆ. ಏನಿದು? ವಕ್ರರೇಖೆಯನ್ನು ಹೊಂದಿರುವಂತಹ ರೇಖಾಕೃತಿಯಾಗಿದೆ. ವೃತ್ತವು ಬಹುಭುಜಾಕೃತಿ ಅಲ್ಲ. ವೃತ್ತಾಕಾರದ ಹೂತೋಟವನ್ನು ನಾನು ನಿರ್ಮಿಸಬೇಕು ಅಂತ ಅಂದ್ಕೊಂಡಿದ್ದೇನೆ. ಹೇಗೆ ನಿರ್ಮಿಸೋದು? ಹೇಗೆ ಅಂದರೆ ನೋಡಿ ಮಕ್ಕಳೇ, ಈ ಥರದ ಒಂದು ವೃತ್ತಾಕಾರದಲ್ಲಿರುವಂತಹ ಹೂತೋಟವನ್ನು ನಿರ್ಮಿಸಬೇಕಾದ್ರೆ ಮೊದಲಿಗೆ 2 ಕಡ್ಡಿಗಳು ಮತ್ತು ಒಂದು ದಾರದ ತುಂಡನ್ನು ತೆಗೆದುಕೊಳ್ಬೇಕು. ಒಂದು ಕಡ್ಡಿಯನ್ನು ನೆಲದಲ್ಲಿ ಮಧ್ಯಭಾಗಕ್ಕೆ ಸ್ಥಿರವಾಗಿ ಊರಬೇಕು.
ನಂತರ ಆ ಕಡ್ಡಿಗೆ ಸುತ್ತಿದಂಥ ದಾರವನ್ನು ಮುಂದಕ್ಕೆ ಎಳ್ಕೊಂಡು ನಾವೇನು ಮಾಡಬೇಕು, ವೃತ್ತವನ್ನು ಎಳ್ಕೊಳ್ತಾ ಹೋಗಬೇಕು. ಆಗ ಕೇಂದ್ರದಿಂದ ಸಮದೂರದಲ್ಲಿ ಇರುವಂತಹ ವೃತ್ತ ನಮಗೆ ಸಿಗುತ್ತೆ. ಗೊತ್ತಾಯ್ತಲ್ವಾ ಮಕ್ಕಳೇ? ದಾರದ ತುದಿಗೆ ಕಡ್ಡಿಯನ್ನ ಕಟ್ಟಿ ನೆಲದಲ್ಲಿ ಗುರುತು ಹಾಕುತ್ತಾ ಬಂದಾಗ ನೆಲದಲ್ಲಿ ನಮಗೆ ವೃತ್ತವು ಸಿಗುತ್ತದೆ. ನೋಡಿ, ಈ ರೀತಿಯಾಗಿ ಮಾಡ್ಬೇಕು ಮಕ್ಕಳೇ, ಆಗ ವೃತ್ತಾಕಾರವು ಸಿಗುತ್ತೆ. ಇಲ್ಲಿ ಕೈವಾರದ ಸಹಾಯದಿಂದ ವೃತ್ತವನ್ನು ರಚಿಸಿದ್ದೇನೆ. ಇಲ್ಲಿ ಕೈವಾರ ಇಲ್ಲದೆ ರಚಿಸುವಾಗ ಇದೇ ಕ್ರಮವನ್ನು ನಾವು ಬಳಸಬಹುದು. ಹೂದೋಟದಲ್ಲೂ ಕೂಡ ಇದೇ ಕ್ರಮವನ್ನು ಅಳವಡಿಸ್ತೇವೆ. ನೋಡಿ, ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇನೆ. ಮಕ್ಕಳೇ, ಸ್ವಾಭಾವಿಕವಾಗಿ ವೃತ್ತದ ಮೇಲಿನ ಪ್ರತಿ ಬಿಂದುವು ಕೂಡ ಕೇಂದ್ರದಿಂದ ಏನಾಗಿರುತ್ತದೆ, ಸಮದೂರದಲ್ಲೇ ಇರುತ್ತೆ. ಅಂದರೆ ವೃತ್ತ ಕೇಂದ್ರದಿಂದ ವೃತ್ತದ ಮೇಲೆ ಇರುವ ಯಾವ ಬಿಂದುವನ್ನು ಕೂಡ ನಾವು ಹೆಸರಿಸಿದ್ರೂ ಕೂಡ ಅದು ಎಷ್ಟು ದೂರ ಇರುತ್ತೆ, ಸಮದೂರವೇ ಇರುತ್ತೆ. ಇಲ್ಲಿಂದ ಇಲ್ಲಿಗೆ 8 ಸೆಂಟಿಮೀಟರ್ ಇದ್ದರೆ ಯಾವ ಬಿಂದುವನ್ನು ನಾವು ಗುರುತಿಸಿದ್ರೂ ಕೂಡ ಕೇಂದ್ರದಿಂದ ವೃತ್ತಕ್ಕೆ 8 ಸೆಂಟಿಮೀಟರೇ ಇರುತ್ತೆ. ಈಗ ವೃತ್ತ ಮತ್ತು ವೃತ್ತದ ಭಾಗಗಳ ಬಗ್ಗೆ ತಿಳಿಯೋಣ. ನೋಡಿ ಮಕ್ಕಳೇ, ವೃತ್ತದ ಮೇಲೆ ನಾನು 5 ಬಿಂದುಗಳನ್ನು ಹೆಸರಿಸಿದ್ದೇನೆ. ಇದನ್ನು ನಾನು ಬಿಂದು ಎ, ಬಿಂದು ಬಿ, ಬಿಂದು ಸಿ, ಡಿ, ಇ ಅಂತ ಹೇಳಿ ಹೆಸರಿಸಿದ್ದೇನೆ. ಕಾಣಿಸ್ತಾ ಇದೆ ಅಲ್ಲ ಮಕ್ಕಳೇ? ನೋಡಿ, ಇದನ್ನ ಏನಂತ ಕರಿತೇವೆ, ವೃತ್ತದ ಕೇಂದ್ರ ಬಿಂದು ಅಥವಾ ವೃತ್ತ ಕೇಂದ್ರ ಅಂತ ಹೇಳಿ ಕರಿತೇವೆ. ನನ್ನೊಂದಿಗೆ ಹೇಳಿ, ವೃತ್ತ ಕೇಂದ್ರ. ಮಕ್ಕಳೇ, ಈಗ ಕೇಂದ್ರದಿಂದ ವೃತ್ತದ ಮೇಲೆ ಗುರುತಿಸಿರುವಂತಹ ಪ್ರತಿ ಬಿಂದುವನ್ನು ನಾನೇನು ಮಾಡ್ತೇನೆ, ಸೇರಿಸ್ತೇನೆ. ಆಗ ಏನಾಯಿತು, ಓ ಇಂದ ಎಗೆ, ಓ ಇಂದ ಬಿಗೆ, ಓ ಇಂದ ಸಿಗೆ, ಡಿಗೆ, ಹೀಗೆ ನಾನು ಸೇರಿಸಿದಾಗ ಪ್ರತಿ ಬಿಂದುಗಳು ವೃತ್ತದ ಕೇಂದ್ರಕ್ಕೆ ಏನಾಗಿದೆ, ಸಮದೂರದಲ್ಲಿರುತ್ತೆ. ಅಂದರೆ ಓ ಎ ಇಸ್ ಈಕ್ವಲ್ ಟು ಓ ಬಿ ಇಸ್ ಈಕ್ವಲ್ ಟು ಓ ಸಿ ಇಸ್ ಈಕ್ವಲ್ ಟು ಓ ಡಿ ಇಸ್ ಈಕ್ವಲ್ ಟು ಓ ಇ ಆಗಿದೆ. ಅರ್ಥ ಆಯ್ತಲ್ವಾ? ಪ್ರತಿಯೊಂದು ರೇಖಾಖಂಡಗಳಾದಂತಹ ಓ ಎ, ಓ ಬಿ, ಓ ಸಿ, ಓ ಡಿ, ಓ ಇಗಳು ವೃತ್ತದ ತ್ರಿಜ್ಯಗಳಾಗಿವೆ ಮಕ್ಕಳೇ. ವೃತ್ತ ಕೇಂದ್ರದಿಂದ ವೃತ್ತದ ಮೇಲಿನ ಯಾವುದಾದರೊಂದು ಬಿಂದುವನ್ನು ಸೇರಿಸುವ ಈ ರೇಖಾಖಂಡಕ್ಕೆ ನಾವು ಏನಂತ ಕರಿತೇವೆ, ತ್ರಿಜ್ಯ ಅಂತ ಕರಿತೇವೆ. ಇಂಗ್ಲಿಷ್ನಲ್ಲಿ ಇದನ್ನು ರೇಡಿಯಸ್ ಅಂತ ಹೇಳಿ ಹೇಳ್ತೇವೆ. ಈಗ ನೋಡಿ ಮಕ್ಕಳೇ, ವೃತ್ತ ಕೇಂದ್ರ ಓ ಆಗಿದೆ. ಓ ಇ ಮತ್ತು ಓ ಸಿ ಅನ್ನೋದು ಏನಾಗಿದೆ, ತ್ರಿಜ್ಯಗಳಾಗಿದೆ. ಈ ತ್ರಿಜ್ಯ, ಈ ಗೆರೆ ಅನ್ನೋದು ವೃತ್ತ ಕೇಂದ್ರದ ಮೂಲಕ ಹಾದು ಹೋಗಿದೆ. ಈಗ ಈ ಓ ಸಿಗಳು ಏನಾಗಿದೆ, ಒಂದೇ ರೇಖೆಯಲ್ಲಿದೆ. ಈಗ ಇ ಸಿಯನ್ನು ನಾವು ಏನಂತ ಕರಿತೇವೆ, ಇ ಸಿಯನ್ನು ಕೇಂದ್ರದ ಮೂಲಕ ಹಾದು ಹೋಗಿರೋದ್ರಿಂದ ಅದನ್ನು ವೃತ್ತದ ವ್ಯಾಸ ಅಂತ ಹೇಳಿ ಕರಿತೇವೆ. ವ್ಯಾಸವು ತ್ರಿಜ್ಯದ ಎಷ್ಟು ಪಟ್ಟಿರುತ್ತೆ, 2 ಪಟ್ಟಿರುತ್ತೆ. ಯಾಕಂದರೆ ಇದೂ ಕೂಡ ತ್ರಿಜ್ಯ, ಇದೂ ಕೂಡ ತ್ರಿಜ್ಯ. ಇದನ್ನು ನಾನು ಆರ್ ಅಂತ ಹೆಸರಿಸಿದ್ದೇನೆ. ಆರ್ ಪ್ಲಸ್ ಆರ್ ಅಂದರೆ 2r ಆಯಿತು. ಅಂದರೆ ವ್ಯಾಸವು ತ್ರಿಜ್ಯದ 2ರಷ್ಟಿದೆ. ನೋಡಿ, 2r ಇಸ್ ಈಕ್ವಲ್ ಟು ಡಿ. ಡಿ ಅಂದರೆ ಡಯಾಮೀಟರ್, ಅಂದರೆ ವ್ಯಾಸ. ಇದನ್ನು ನೋಡಿದ ಕೂಡಲೇ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇನೆ. ವೃತ್ತದ ವ್ಯಾಸವು ವೃತ್ತವನ್ನು 2 ಸಮಭಾಗಗಳಾಗಿ ವಿಭಾಗಿಸ್ತದೆ. ಎಷ್ಟು ಸಮಭಾಗಗಳಾಗಿ ವಿಭಾಗಿಸ್ತದೆ ಮಕ್ಕಳೇ, 2 ಸಮಭಾಗಗಳಾಗಿ ವಿಭಾಗಿಸ್ತದೆ. ಇದು ಮೊದಲನೇ ಭಾಗ, ಇದು 2ನೇ ಭಾಗ. ನೋಡಿ, ಅರ್ಥ ಆಯ್ತಲ್ವಾ? ಏಡಿಯು ವೃತ್ತದ ಮೇಲಿನ 2 ಬಿಂದುವನ್ನು ಸೇರಿಸುವ ಜಾ ಆಗಿದೆ. ನೋಡಿ ಮಕ್ಕಳೇ, ಈ ಏಡಿ ಅಂದರೆ ಏನು ಗೊತ್ತಾ, ಇದನ್ನು ನಾವು ವೃತ್ತದ ಜಾ ಅಂತ ಕರಿತೇವೆ. ವ್ಯಾಸವು ವೃತ್ತದ ಅತ್ಯಂತ ದೊಡ್ಡ ಜಾ ಯಾವುದು, ದೊಡ್ಡ ಜಾವು ವ್ಯಾಸ ಆಗಿದೆ. ಆದರೆ ವೃತ್ತದ ಮೇಲೆ 2 ಬಿಂದುವನ್ನು ನಾನು ಹೆಸರಿಸಿ ಅದನ್ನು ಸೇರಿಸಿದಾಗ ಅದು ಕೂಡ ವೃತ್ತದ ಜಾ ಆಗತ್ತೆ. ಕಂಸವು ವೃತ್ತದ ಒಂದು ಭಾಗವಾಗಿದೆ ಮಕ್ಕಳೇ. ಈಗ ನೋಡಿ, ವೃತ್ತ ಕೇಂದ್ರ, ವೃತ್ತದ ಮೇಲೆ 2 ಬಿಂದುಗಳನ್ನು ನಾನು ಹೆಸರಿಸಿದ್ದೇನೆ, ಪಿ ಮತ್ತು ಕ್ಯೂ ಅಂತ ಹೇಳಿದ್ದೇನೆ. ಈಗ ಪಿ ಮತ್ತು ಕ್ಯೂಗಳು ವೃತ್ತದ ಮೇಲಿನ 2
ಬಿಂದುಗಳಾಗಿದೆ. ನಾವಿದನ್ನು ಏನಂತ ಹೇಳ್ತೇವೆ? ಕಂಸ ಪಿ ಕ್ಯೂ ಅಂತ ಹೇಳಿ ಒಂದು ವಕ್ರರೇಖೆಯನ್ನು ಎಳಿತೇವೆ. ನೋಡಿ, ಕಂಸ ಪಿ ಕ್ಯೂ ಅಂತ ಹೇಳಿ ಇದನ್ನು ಕರಿತೇವೆ. ಹಾಗೆ ಇದನ್ನು ಬರೆಯುವಾಗ ಮೇಲ್ಗಡೆ ಒಂದು ವಕ್ರರೇಖೆಯನ್ನು ಎಳಿತೇವೆ. ಅದರ ಅರ್ಥ ಕಂಸ ಪಿ ಕ್ಯೂ ಅಂತ ಹೇಳಿ. ಈಗ ನೋಡಿ ಮಕ್ಕಳೇ, ವೃತ್ತದಲ್ಲಿಯೂ ಕೂಡ ಒಳಬಿಂದು, ಹೊರಬಿಂದು ಹಾಗೂ ವೃತ್ತದ ಮೇಲಿನ ಬಿಂದು ಅಂತ ಹೇಳಿ ನಾವು ವಿಭಾಗಿಸ್ತೇವೆ. ನಿಮಗೆ ನೋಡಿದ ತಕ್ಷಣ ಗೊತ್ತಾಯ್ತು ಇದರಲ್ಲಿ ಒಳಬಿಂದು ಯಾವುದು? ಎ. ಹಾಗೆಯೇ ಹೊರಬಿಂದು ಬಿ. ವೃತ್ತದ ಮೇಲಿನ ಬಿಂದು ಸಿ ಆಗಿದೆ. ವೃತ್ತದ 2 ತ್ರಿಜ್ಯಗಳು ಹಾಗೂ ಕಂಸಗಳನ್ನು ಒಳಗೊಂಡ ವೃತ್ತದ ಭಾಗವನ್ನು ನಾವು ತ್ರಿಜ್ಯಾಂತರ ಖಂಡ ಅಂತೇವೆ. ಅಂದರೆ ನೋಡಿ, ಇದು ವೃತ್ತ ಕೇಂದ್ರ ಹಾಗೂ ಇದೇನು? ಕಂಸ. ವೃತ್ತದ 2 ತ್ರಿಜ್ಯಗಳು ಹಾಗೂ ಕಂಸವನ್ನು ಒಳಗೊಂಡಂತಹ ಭಾಗವನ್ನು ತ್ರಿಜ್ಯಾಂತರ ಖಂಡ ಅಂತ ಹೇಳಿ ಕರಿತೇವೆ. ಅರ್ಥ ಆಗ್ತಾ ಇದೆ ಅಲ್ವಾ? ಇದನ್ನು ತ್ರಿಜ್ಯಾಂತರ ಖಂಡ, ಸೆಕ್ಟರ್ ಅಂತ ಹೇಳಿ ಕರಿತೇವೆ. ಹಾಗೆಯೇ ಮಕ್ಕಳೇ, ಇಲ್ಲಿ ಸಿ ಡಿ ಅನ್ನೋದು ಏನು? ಜ ಆಗಿದೆ. ಇದು ಕಂಸವಾಗಿದೆ. ಈಗ ಜ ಮತ್ತು ಕಂಸವನ್ನು ಒಳಗೊಂಡಂತಹ ವೃತ್ತದ ಭಾಗವನ್ನು ನಾವು ವೃತ್ತಖಂಡ ಅಥವಾ ಸೆಗ್ಮೆಂಟ್ ಅಂತ ಹೇಳಿ ಕರಿತೇವೆ. ನೋಡಿ, ಒಂದು ಜ ಹಾಗೂ ಕಂಸವನ್ನು ಒಳಗೊಂಡಂತಹ ಬಣ್ಣ ಹಚ್ಚಿದ ಈ ಭಾಗವನ್ನು ನಾವು ವೃತ್ತಖಂಡ ಅಂತ ಹೇಳಿ ಕರಿತೇವೆ. ಈಗ ಮಕ್ಕಳೇ, ಒಂದು ಚಟುವಟಿಕೆಯನ್ನು ಮಾಡ್ಕೊಂಡು ಬರೋಣ. ಮಕ್ಕಳೇ, ನಾನೊಂದು ವೃತ್ತಾಕಾರದ ಪ್ಲೇಟನ್ನು ತಂದಿದ್ದೇನೆ. ಈ ಪ್ಲೇಟು ವೃತ್ತಾಕಾರದಲ್ಲಿದೆ ಅಲ್ವಾ? ಈ ಅಂಚನ್ನ ಏನಂತ ಕರಿತೇವೆ ನಾವು? ಪರಿಧಿ ಅಂತ ಹೇಳಿ ಕರಿತೇವೆ. ಅಂದ್ರೆ ವೃತ್ತದ ಸುತ್ತಲಿನ ದೂರವನ್ನ ನಾವು ಏನಂತ ಕರಿತೇವೆ? ಪರಿಧಿ. ಈ ಪರಿಧಿಯ ಉದ್ದವನ್ನ ನಾವೀಗ ಕಂಡುಹಿಡಿಬೇಕು. ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ? ನೂಲು, ಸೆಲ್ಲೋಟೇಪ್, ಕತ್ರಿ ಹಾಗೂ ಸ್ಕೇಲ್ ನಮಗೆ ಬೇಕು. ನಾನಿಲ್ಲಿ ಪ್ಲೇಟ್ನ ಮೇಲೆ ಒಂದು ಗುರುತನ್ನ ಹಾಕಿದ್ದೇನೆ. ಆ ಗುರುತನ್ನ ಮಾಡಿದ ಸ್ಥಳದಲ್ಲಿಯೇ ನಾನು ಹೀಗೆ ಸೆಲ್ಲೋಟೇಪ್ ಅನ್ನ ಹಚ್ಚುತ್ತೇನೆ. ನೋಡಿ, ಹೀಗೆ ಹಚ್ಚಿ ಇದನ್ನ ಕತ್ತರಿಸ್ತೇನೆ. ಈಗ ನೂಲಿನ ತುದಿಯನ್ನ ಈ ಸೆಲ್ಲೋಟೇಪ್ನ ಮೇಲೆ ಇರಿಸ್ತೇನೆ. ಈ ರೀತಿಯಾಗಿ ಸೆಲ್ಲೋಟೇಪ್ನ ಮೇಲೆ ನೂಲು ನಿಂತಿದೆ. ಯಾಕಂದ್ರೆ ನೂಲು ಜಾರಿ ಹೋಗುವುದಿಲ್ಲ ಅನ್ನುವ ಕಾರಣಕ್ಕೆ ನಾನು ಹಚ್ಚಿದ್ದೇನೆ. ಈಗ ನೋಡಿ, ವೃತ್ತದ ಪರಿಧಿಯ ಮೇಲೆ ನೂಲನ್ನ ನಾನು ಸುತ್ತುತ್ತಾ ಇದ್ದೇನೆ. ಈ ನೂಲು ಈ ಬಿಂದುವಿನಲ್ಲಿ ಏನಾಗಿದೆ? ಆದಿಬಿಂದು ಮತ್ತು ಅಂತ್ಯಬಿಂದು ನೂಲಿದ್ದು ನನಗೆ ಸಿಕ್ಕಿದೆ. ಈಗ ಆ ಬಿಂದುವಿನಲ್ಲಿ ನಾನು ಕತ್ತರಿಸ್ತೇನೆ. ನೋಡಿ ಮಕ್ಕಳೇ, ಸೂಕ್ಷ್ಮವಾಗಿ ಗಮನಿಸಿ. ಈಗ ಈ ಎರಡೂ ನೂಲಿನ ಆದಿ ಅಂತ್ಯ ಬಿಂದುಗಳು ಒಂದನ್ನೊಂದು ಸ್ಪರ್ಶಿಸ್ತಾ ಇದೆ. ಅಂದ್ರೆ ನಮ್ಗೀಗ ನಿಖರವಾಗಿ ವೃತ್ತದ ಪರಿಧಿಯನ್ನ ಕಂಡುಹಿಡಿಯೋದಕ್ಕೆ ಆಗತ್ತೆ. ಈಗ ದಾರವನ್ನ ನಾನು ಅಳಿಬೇಕು. ನನ್ನ ಹತ್ರ ಸ್ಕೇಲ್ ಇದೆ ನೋಡಿ ಮಕ್ಕಳೇ. ಸ್ಕೇಲ್ನ ಸಹಾಯದಿಂದ ಅಳಿತೇನೆ. ಇದನ್ನ ತೋರಿಸ್ತಾ ಇದೆ. ಅದಾದ ಮೇಲೆಯೂ ಕೂಡ ಇಷ್ಟು ನೂಲು ಜಾಸ್ತಿ ಇದೆ. ಮತ್ತೆ ಪುನಃ ಇಲ್ಲಿರಿಸಿ ವೃದ್ಧಿಸಿದಾಗ 26.5 ಸೆಂಟಿಮೀಟರ್ನಲ್ಲಿ ಇದು ಅಂತ್ಯಗೊಂಡಿದೆ. ಮೊದಲಿಗೆ 30, ಒಟ್ಟು 56.5 ಸೆಂಟಿಮೀಟರ್ ಅನ್ನ ಈ ನೂಲು ಹೊಂದಿದೆ. ಅಂದರೆ ಈ ಪ್ಲೇಟ್ನ ಪರಿಧಿಯ ಉದ್ದ 56.5 ಸೆಂಟಿಮೀಟರ್ ಆಗಿರುತ್ತೆ. ಇದೇ ವಿಧಾನವನ್ನು ಬಳಸಿ ನಾವು ವೃತ್ತದ ಪರಿಧಿಯ ಉದ್ದವನ್ನ ಕಂಡುಹಿಡಿಯಬಹುದು. ನಿಮ್ಮೆಲ್ಲರಿಗೂ ಚಟುವಟಿಕೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಮಕ್ಕಳೇ, ವೃತ್ತಾಕಾರದ ವಸ್ತುವಿನ ಸುತ್ತಲೂ ದಾರವನ್ನು ಜೋಡಿಸಿ ಅದರ ಉದ್ದವನ್ನು ಅಳೆದಾಗ ನಮಗೆ ಏನು ಸಿಗುತ್ತೆ? ವೃತ್ತದ ಪರಿಧಿಯು ಸಿಗುತ್ತೆ. ಹೇಗೆ ನೋಡಿ, ಇದು ವೃತ್ತ. ಈ ಹೊರಗಿನ ಈ ಗೆರೆ ಇರುತ್ತಲ್ವಾ, ಅದನ್ನು ನಾವು ಏನಂತ ಕರಿತೇವೆ? ವೃತ್ತದ ಪರಿಧಿ ಅಂತ ಹೇಳಿ ಕರಿತೇವೆ. ವೃತ್ತದ ಸುತ್ತಲಿನ ದೂರವನ್ನು ನಾವು ಪರಿಧಿ ಅಂತ ಹೇಳಿ ಕರಿತೇವೆ. ಪರಿಧಿಯ ಉದ್ದವನ್ನು ಕಂಡುಹಿಡಿಯುವಾಗ ಹೇಗೆ ಕಂಡುಹಿಡಿತೇವೆ ಅಂದರೆ, ಮೊದಲಿಗೆ ವೃತ್ತವನ್ನು ರಚಿಸಿಕೊಂಡು ಯಾವುದಾದ್ರೂ ಒಂದು ಬಿಂದುವಿನ ಮೇಲೆ ದಾರವನ್ನು ಇರಿಸಿ ವೃತ್ತದ ಸುತ್ತ ದಾರವನ್ನು ಎಳ್ಕೊಂಡು ಹೋಗ್ತೇವೆ. ಆಗ ಅಂತ್ಯಬಿಂದು ಮತ್ತು ಆದಿಬಿಂದುವನ್ನು ನಾವು ಅಳತೆ ಮಾಡಿದಾಗ ನಮಗೆ ವೃತ್ತದ ಪರಿಧಿಯ ಉದ್ದ ಸಿಗತ್ತೆ. ನೋಡಿ, ಒಂದು ವೃತ್ತಾಕಾರದ ತಟ್ಟೆಯನ್ನು ತಗೊಂಡು
ಆ ತಟ್ಟೆಯ ಸುತ್ತ ದಾರವನ್ನು ಸುತ್ತಿದಾಗ ಅಂತ್ಯಬಿಂದು ಮತ್ತು ಆದಿಬಿಂದು ಎಷ್ಟು ಉದ್ದ ಇದೆ ಅಂತ ಹೇಳಿ ಸ್ಕೇಲ್ನಲ್ಲಿ ಅಳೆದಾಗ ನಮಗೆ ವೃತ್ತದ ಪರಿಧಿಯ ಉದ್ದ ಸಿಗುತ್ತದೆ. ಈ ಚಿತ್ರದಿಂದ ನಿಮಗೆ ಹೇಗೆ ವೃತ್ತದ ಪರಿಧಿಯನ್ನು ಕಂಡುಹಿಡಿಯೋದು ಅಂತ ಹೇಳಿ ಗೊತ್ತಾಗಿದೆ ಅಂತ ಹೇಳಿ ಭಾವಿಸ್ತೇನೆ. ಮಕ್ಕಳೇ, ಈ ಚಿತ್ರದ ಸಹಾಯದಿಂದ ನಾವು ಇಷ್ಟೊತ್ತು ಕಲಿತಂತಹ ಕೆಲವು ವಿಷಯಗಳನ್ನು ಮತ್ತೆ ಪುನಃ ನೆನಪು ಮಾಡಿಕೊಳ್ಳೋಣ. ಈ ಚಿತ್ರದಲ್ಲಿ ವೃತ್ತ ಕೇಂದ್ರ ಯಾವುದು? ಸರಿಯಾಗಿ ಹೇಳ್ತಾ ಇದ್ದೀರಿ, ಓ. ವೆರಿ ಗುಡ್. ಹಾಗೆಯೇ ಈ ಚಿತ್ರದಲ್ಲಿರುವಂಥ ತ್ರಿಜ್ಯಗಳು ಯಾವುದೆಲ್ಲ? ಓ ಎ ಮತ್ತು ಓ ಬಿ. ಹಾಗೆಯೇ ಇ ಡಿ ಅನ್ನೋದು ಏನಾಗಿದೆ? ಜಾ ಆಗಿದೆ. ಹಾಗೆಯೇ ಬಣ್ಣ ಹಚ್ಚಿದ ಈ ಭಾಗವು ತ್ರಿಜ್ಯಾಂತರ ಖಂಡವಾಗಿದೆ, ಎ ಒ ಬಿ. ಹಾಗೆಯೇ ಈ ಹಸಿರು ಬಣ್ಣವನ್ನು ಪ್ರತಿನಿಧಿಸ್ತಾ ಇರುವ ಭಾಗವು ವೃತ್ತಖಂಡವಾಗಿದೆ. ಗೊತ್ತಾಯ್ತಲ್ಲ ಮಕ್ಕಳೇ? ಜಾ ಮತ್ತು ಕಂಸವನ್ನು ಒಳಗೊಂಡ ಈ ಭಾಗವು ವೃತ್ತಖಂಡವಾಗಿದೆ. ಈಗ ಒಂದು ಚಟುವಟಿಕೆಯನ್ನು ಮಾಡ್ಕೊಂಡು ಬರೋಣ ಮಕ್ಕಳೇ. ರೇಖಾಗಣಿತದ ಮೂಲಭೂತ ಅಂಶಗಳಾದಂತಹ ಬಿಂದು, ರೇಖಾಖಂಡ, ಕಿರಣ, ರೇಖೆ, ಸಮಾಂತರ ರೇಖೆ, ವಕ್ರರೇಖೆ, ಕೋನಗಳು, ಛೇದಿಸುವ ರೇಖೆಗಳು, ತ್ರಿಭುಜ, ಚತುರ್ಭುಜ, ವೃತ್ತ ಹಾಗೂ ಬಹುಭುಜಾಕೃತಿಯ ಬಗ್ಗೆ ನಾವು ಅಧ್ಯಾಯ 4 ರೇಖಾಗಣಿತದ ಮೂಲಭೂತ ಅಂಶಗಳು ಪಾಠದಲ್ಲಿ ಕಲಿತಿದ್ದೇವೆ. ಈ ಎಲ್ಲ ಅಂಶಗಳನ್ನು ಬಳಸಿ ಒಂದು ಚಿತ್ರವನ್ನ ನಾನು ನಿಮಗಾಗಿ ಬಿಡಿಸಿದ್ದೇನೆ ಮಕ್ಕಳೇ. ಆ ಚಿತ್ರವು ಈ ಎಲ್ಲ ಅಂಶವನ್ನ ಒಳಗೊಂಡಿದೆ. ಆ ಚಿತ್ರವನ್ನ ನೋಡೋಣವಾ? ನೋಡಿ ಮಕ್ಕಳೇ, ನೋಡ್ತಾ ಇದ್ದೀರಲ್ಲ? ನೋಡಿ, ಮೊದಲಿಗೆ ಬಿಂದು ಎಲ್ಲಿದೆ ಅಂತ ಹೇಳಿ ನೋಡಿದ್ರೆ ಪ್ರತಿ ವಸ್ತುವಿನಲ್ಲೂ ಕೂಡ ಬಿಂದು ಇದ್ದೇ ಇದೆ. ಯಾವುದೇ ಒಂದು ರೇಖೆ ಆಗ್ಬೇಕಾದ್ರೂ, ಕಿರಣ ಆಗ್ಬೇಕಾದ್ರೂ ಬಿಂದುಗಳು ಒತ್ತೊತ್ತಾಗಿ ಜೋಡಿಸಲ್ಪಟ್ಟೆ ಕಿರಣ ಆಗುತ್ತೆ, ರೇಖೆ ಆಗುತ್ತೆ ಅನ್ನೋದನ್ನ ನಾವು ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಮಕ್ಕಳೇ, ಇಲ್ಲಿ ನಾನು ಒಂದು ಬಿಂದುವನ್ನ ಸೂಚಿಸಿದ್ದೇನೆ. ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ಆದರೆ ಇಷ್ಟು ದೊಡ್ಡದಿರುವುದಿಲ್ಲ. ಆದರೆ ನಾನು ನಿಮಗೆ ತೋರಿಸ್ಬೇಕು ಅಂತ ಹೇಳಿ ದೊಡ್ಡದಾಗಿ ಒಂದು ಬಿಂದುವನ್ನು ಸೂಚಿಸಿ ಅದಕ್ಕೆ ಎಸ್ ಅಂತ ಹೇಳಿ ಹೆಸರಿಸಿದ್ದೇನೆ. ಇದನ್ನು ಏನಂತೇವೆ ನಾವು? ಬಿಂದು ಎಸ್ ಅಂತ ಹೇಳಿ ಓದ್ತೇವೆ. ಈಗ ನೋಡಿ ಮಕ್ಕಳೇ, ನಾನು ರೇಖೆಯ ತರ ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ? ಆದ್ರೆ ಹತ್ತಿರಕ್ಕೆ ತಂದಾಗ ಏನ್ ಕಾಣಿಸುತ್ತೆ ನೋಡಿ? ಆ ರೇಖೆಯ ಮೇಲೆ ತುಂಬಾನೇ ಬಿಂದುಗಳು ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ? ಹೌದು, ಬಿಂದು. ಇವುಗಳನ್ನ ಏನಂತ ಕರಿತೇವೆ ನಾವು? ಬಿಂದುಗಳು ಅಂತ ಕರಿತೇವೆ. ಬಿಂದುವಿಗೆ ಸ್ಥಾನ ಮಾತ್ರ ಇದೆ ಮಕ್ಕಳೇ, ಆದ್ರೆ ಆಕಾರ ಮತ್ತು ಗಾತ್ರ ಇಲ್ಲ. ಒಂದು ನಿರ್ದಿಷ್ಟ ವಸ್ತುವನ್ನ ನಾವು ಸೂಚಿಸಲು ಬಿಂದುವನ್ನ ಬಳಸ್ತೇವೆ. ಈಗ ನಿಮ್ಗೆ ಗೊತ್ತಾಗಿದೆ, ಒಂದು ರೇಖೆ ಆಗಬೇಕು ಅಂದ್ರೆ ಆ ರೇಖೆಯ ಮೇಲೆ ನೂರಾರಲ್ಲ, ಸಾವಿರಾರಲ್ಲ, ಲಕ್ಷಾಂತರ ಬಿಂದುಗಳು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿದೆ ಅಂತ ಹೇಳಿ ನಿಮಗೆ ಗೊತ್ತಾಗಿದೆ. ನೋಡಿ, ಈಗ ಏನಾಗಿದೆ? ಇಲ್ಲಿ ನಾನು ರೇಖೆ ಒಂದನ್ನ ಎಳೆದಿದ್ದೇನೆ. ಈ ರೇಖೆಯಲ್ಲಿ ನೂರಾರು ಬಿಂದುಗಳು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿದೆ. ಇದನ್ನ ಹೇಗೆ ಓದೋದು? ರೇಖೆ ಪಿ ಕ್ಯೂ. ಆ ಪಿ ಕ್ಯೂನ ಮೇಲೆ ಎರಡೂ ಬದಿಗೂ ಕೂಡ ಬಾಣದ ಗುರುತನ್ನ ಹಾಕಿದ್ದೇನೆ. ಅಂದ್ರೆ ಅನಿರ್ದಿಷ್ಟ ದೂರದವರೆಗೆ ಎರಡೂ ಕಡೆಯಲ್ಲೂ ಕೂಡ ರೇಖೆ ಮುಂದುವರೆದುಕೊಂಡು ಹೋಗುತ್ತೆ. ಅಂದ್ರೆ ರೇಖೆಗೆ ಆದಿ ಬಿಂದುವಾಗ್ಲಿ ಅಂತ್ಯ ಬಿಂದುವಾಗ್ಲಿ ಇಲ್ಲ, ಇದು ಮುಂದುವರಿದುಕೊಂಡು ಹೋಗುತ್ತೆ. ನೋಡಿ, ಮನೆಯ ಎದುರು ಒಂದು ರಂಗೋಲಿಯನ್ನ ಹಾಕಿದ್ದೇನೆ. ರಂಗೋಲಿಯನ್ನ ನಾನು ಚುಕ್ಕಿಯ ಮೂಲಕ ಹಾಕಿದ್ದೇನೆ. ಅಂದ್ರೆ ಇಲ್ಲಿ ಬಿಂದು ಬಂತು ಅನ್ನೋದು ನಿಮ್ಗೆ ಅರ್ಥ ಆಗಿದೆ. ನೋಡಿ, ಮನೆಯ ಗೋಡೆಗೆ 4 ಮೂಲೆಗಳಿವೆ ಅಲ್ವಾ? 4 ಅಂಚುಗಳಿವೆ. ಇವು ಏನನ್ನ ಸೂಚಿಸ್ತದೆ? ಇದು ರೇಖಾಖಂಡವನ್ನ ಸೂಚಿಸ್ತದೆ. ಕಿಟಕಿಯನ್ನ ನೋಡಿ, ಕಿಟಕಿಯ ಪ್ರತಿ ಅಂಚುಗಳು ಕೂಡ ರೇಖಾಖಂಡವನ್ನ ಸೂಚಿಸ್ತದೆ. ಸೂರ್ಯ ಇದ್ದಾನೆ. ಸೂರ್ಯನಿಂದ ಕಿರಣವು ಭೂಮಿಗೆ ಬರ್ತಾ ಇದೆ. ಯಾವ ಮೂಲಕ ಬರ್ತಾ ಇದೆ ಬೆಳಕು? ಕಿರಣದ ಮೂಲಕ ಬರ್ತಾ ಇದೆ. ಕಿರಣಕ್ಕೆ ಆದಿ ಬಿಂದು ಇದೆ ಮಕ್ಕಳೇ, ಆದರೆ ಅಂತ್ಯ ಬಿಂದು ಇಲ್ಲ. ಅಪರಿಮಿತ ದೂರದವರೆಗೆ ಕಿರಣ ಚಲಿಸ್ತದೆ. ಅಂದ್ರೆ ಕಿರಣದ ಕಲ್ಪನೆ ಇಲ್ಲಿ ಬಂತು. ಇನ್ನು ಮನೆ ಎದುರೊಂದು ರಸ್ತೆ ಇದೆ. ರಸ್ತೆಯ ಮೇಲೆ ಒಂದು ಗೆರೆಯನ್ನ ಹಾಕಿದ್ದೇನೆ. ಈ ಗೆರೆ ಏನಕ್ಕೆ ಹಾಕ್ತಾರೆ ಮಕ್ಕಳೇ? ಆ ಗೆರೆಯು ವಿಭಾಜಕವನ್ನ ಸೂಚಿಸ್ತದೆ.
ನೋಡಿ, ಈ ಮಧ್ಯದ ಗೆರೆ ಅನ್ನೋದು ಅನಿರ್ದಿಷ್ಟ ದೂರದವರೆಗೆ ಎರಡೂ ದಿಕ್ಕಿನಲ್ಲಿ ಮುಂದುವರಿದುಕೊಂಡು ಹೋಗುತ್ತೆ. ಇದು ಯಾವುದಕ್ಕೆ ಉದಾಹರಣೆ ಆಗುತ್ತೆ? ರೇಖೆಗೆ ಉದಾಹರಣೆ ಆಗತ್ತೆ. ಮಕ್ಕಳೇ, ಈ ಕಿಟಕಿಯನ್ನ ನೋಡಿ. ಈ ಕಿಟಕಿಯ ಎರಡೂ ಅಂಚುಗಳನ್ನು ಒಮ್ಮೆ ಗಮನಿಸಿ. ಇದು ಸಮಾಂತರ ರೇಖೆಯಾಗಿದೆ. ಸಮಾಂತರ ರೇಖೆಗಳು ಒಂದನ್ನೊಂದು ಯಾವ ಬಿಂದುವಿನಲ್ಲಿಯೂ ಕೂಡ ಸ್ಪರ್ಶಿಸುವುದಿಲ್ಲ. ಈ ಚಿತ್ರದಲ್ಲಿರುವಂತಹ ಮೋಡಗಳನ್ನ ನೋಡಿ. ಈ ಮೋಡವನ್ನ ನಾನು ಬಿಡಿಸಬೇಕಾದ್ರೆ ವಕ್ರರೇಖೆಯನ್ನ ಬಳಸಿದ್ದೇನೆ. ಅಂದ್ರೆ ಸ್ಕೇಲು ಹಾಗೆಯೇ ಬೇರಾವುದೇ ಸಲಕರಣೆಯನ್ನು ಉಪಯೋಗಿಸದೆ ಫ್ರೀ ಹ್ಯಾಂಡ್ ಆಗಿ ಡ್ರಾ ಮಾಡಿದ್ದೇನೆ. ಇನ್ನು ಕೋನ ಆಗಬೇಕು ಅಂದ್ರೆ ಬಾಗಿಲನ್ನ ತೆರೆದಾಗ ದಾರಂದ ಮತ್ತು ಬಾಗಿಲಿನ ನಡುವೆ ಕೋನ ಏರ್ಪಡುತ್ತೆ. ಈಗ ಇಲ್ಲಿ ಕೋನ ಏರ್ಪಟ್ಟಿದೆ. ಈ ಸಂಧಿಸುವ ಉಭಯ ಸಾಮಾನ್ಯ ಬಿಂದುವಿನ ಮೂಲಕ ಎರಡು ಕಿರಣಗಳು ಹಾದು ಹೋಗಿದೆ. ಹಾಗಾದ್ರೆ ಈ ಬಿಂದುವನ್ನ ಏನಂತ ಕರಿತೇವೆ? ಕೋನ ಅಂತ ಕರಿತೇವೆ. ಈಗ ಈ ಕಿಟಕಿಯ ಎರಡೂ ಸರಳುಗಳು ಒಂದನ್ನೊಂದು ಇಲ್ಲಿ ಛೇದಿಸಿದೆ. ಇದನ್ನ ಏನಂತ ಕರಿತೇವೆ? ಛೇದಿಸುವ ರೇಖೆಗಳು ಅಂತ ಕರಿತೇವೆ. ಮನೆಯ ಮೇಲ್ಛಾವಣಿಯನ್ನ ನೋಡಿ. ಇದು ತ್ರಿಭುಜಾಕಾರದಲ್ಲಿ ಇದೆ. ಹಾಗೆಯೇ ಇನ್ನೊಂದು ಮೇಲ್ಛಾವಣಿಯನ್ನ ನೋಡಿ. ಇದು ಚತುರ್ಭುಜಾಕೃತಿಯಲ್ಲಿ ಇದೆ. ಸೂರ್ಯನನ್ನ ಪ್ರತಿನಿಧಿಸುವಂತಹ ಈ ವೃತ್ತ, ತ್ರಿಭುಜ, ಚತುರ್ಭುಜ ಇವೆಲ್ಲವೂ ಕೂಡ ಯಾವ ಆಕಾರದಲ್ಲಿದೆ ಮಕ್ಕಳೇ? ಇವೆಲ್ಲವೂ ಕೂಡ ರೇಖಾಗಣಿತದ ಆಕೃತಿಗಳಾಗಿವೆ. ತ್ರಿಭುಜ, ಚತುರ್ಭುಜ ಇವೆಲ್ಲವೂ ಕೂಡ ಬಹುಭುಜಾಕೃತಿಯಲ್ಲಿ ಬರುತ್ತೆ. ಇವೆಲ್ಲ ಅಂಶಗಳನ್ನ ನಾವು ನಮ್ಮ ತರಗತಿಯಲ್ಲಿ ಈ ಹಿಂದೆ ಕಲಿತಿದ್ದೇವೆ. ಮನೆಯ ಗೇಟನ್ನ ನೋಡಿ. ಗೇಟಿನ ಎರಡೂ ಕಂಬಿಗಳು ಒಂದನ್ನೊಂದು ಸಂಧಿಸ್ತಾ ಇಲ್ಲ. ಇವೆಲ್ಲವೂ ಸಮಾನಾಂತರ ರೇಖೆಗೆ ಉದಾಹರಣೆಯಾಗಿದೆ. ಹಾಗೆಯೇ ಈ ಎರಡು ಕಂಬಿಗಳು ಕೂಡ ಒಂದನ್ನೊಂದು ಸ್ಪರ್ಶಿಸ್ತಾ ಇಲ್ಲ. ಸಮಾಂತರ ರೇಖೆಗೆ ಇವುಗಳು ಉದಾಹರಣೆಯಾಗಿದೆ. ಈಗ ಒಂದ್ಸಾರಿ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿಕೊಳ್ಳಿ ಮಕ್ಕಳೇ. ರೇಖಾಗಣಿತದ ಎಲ್ಲ ಮೂಲಭೂತ ಅಂಶವನ್ನ ಈ ಚಿತ್ರದಲ್ಲಿ ನಾನು ಅಳವಡಿಸಿಕೊಂಡಿದ್ದೇನೆ. ಇದೇ ರೀತಿ ನೀವು ಟ್ರೈನ್ನ ಚಿತ್ರ ಹಾಗೆ ಪ್ರಕೃತಿಯ ಚಿತ್ರವನ್ನ ಬಿಡಿಸಿ ಮನೆಯಲ್ಲಿರುವ ದೊಡ್ಡವರಿಗೆ ಇಲ್ಲ ಶಿಕ್ಷಕರಿಗೆ ತೋರಿಸಿ ಆ ಚಿತ್ರದಲ್ಲಿ ರೇಖಾಗಣಿತದ ಮೂಲಭೂತ ಅಂಶಗಳಾದ ಈ ಎಲ್ಲ ಅಂಶಗಳು ಒಳಗೊಂಡಿರುವ ಹಾಗೆ ರಚಿಸಿ. ಈ ಆಕ್ಟಿವಿಟಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಮಕ್ಕಳೇ, ಗೃಹಪಾಠವನ್ನ ಬರ್ಕೊಳ್ಳಿ. PQRS ಚತುರ್ಭುಜದ ಕಚ್ಚಾ ಚಿತ್ರವನ್ನ ಎಳೆದು ಈ ಕೆಳಗಿನವುಗಳನ್ನ ಹೆಸರಿಸಿ. ಎರಡು ಜೊತೆ ಅಭಿಮುಖ ಬಾಹುಗಳು ಹಾಗೂ ಅಭಿಮುಖ ಕೋನಗಳನ್ನ ನೀವು ಬರಿಬೇಕು. ಹಾಗೆಯೇ ಎರಡು ಜೊತೆ ಪಾರ್ಶ್ವಬಾಹುಗಳು ಮತ್ತು ಪಾರ್ಶ್ವಕೋನಗಳನ್ನ ಬರಿಬೇಕು. ಎರಡನೆಯ ಲೆಕ್ಕ, ಒಂದು ವೃತ್ತವನ್ನ ಎಳೆದು ಕೆಳಗಿನವುಗಳನ್ನ ಹೆಸರಿಸಿ. ಯಾವುದೆಲ್ಲ? ವೃತ್ತಕೇಂದ್ರ, ತ್ರಿಜ್ಯ, ವ್ಯಾಸ, ತ್ರಿಜ್ಯಾಂತರ ಖಂಡ, ವೃತ್ತಖಂಡ ಹಾಗೂ ಕಂಸವನ್ನ ಹೆಸರಿಸಿ. ಬರ್ಕೊಂಡ್ರಲ್ಲ ಮಕ್ಕಳೇ? ಈ ಅವಧಿಯಲ್ಲಿ ನಾವು ಚತುರ್ಭುಜವು 4 ಬಾಹುಗಳುಳ್ಳ ಬಹುಭುಜಾಕೃತಿಯಾಗಿದೆ. ಹಾಗೆಯೇ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು, ಅಭಿಮುಖ ಕೋನಗಳು, ಪಾರ್ಶ್ವಬಾಹು ಹಾಗೂ ಪಾರ್ಶ್ವಕೋನಗಳು ಚತುರ್ಭುಜ ಹೊಂದಿದೆ ಎನ್ನುವುದು ತಿಳಿಯಿತು. ವೃತ್ತ ಮತ್ತು ವೃತ್ತದ ಭಾಗಗಳ ಬಗ್ಗೆ ಸಾಕಷ್ಟು ಮಾಹಿತಿ ಇವತ್ತಿನ ತರಗತಿಯಲ್ಲಿ ನಾವು ಕಲಿತೆವು. ಮಕ್ಕಳೇ, ಈ ಅವಧಿಯು ರೇಖಾಗಣಿತದ ಮೂಲಭೂತ ಅಂಶದ ಕಡೆಯ ಅವಧಿಯಾಗಿದೆ. ಮಕ್ಕಳೇ, ನಿಮಗೆ ಈ ಪಾಠವು ಇಷ್ಟವಾಗಿದೆ ಮತ್ತು ಅರ್ಥವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ನಮ್ಮ ದೈನಂದಿನ ಜೀವನದಲ್ಲಿ ರೇಖಾಗಣಿತದ ಎಷ್ಟೊಂದು ವಿಷಯಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ಹಾಸುಹೊಕ್ಕಾಗಿದೆ ಅನ್ನೋದು ಈ ಪಾಠದಿಂದ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ನಾನು ಶ್ರೀಮತಿ ಶೈನಾ ಎಸ್ ಶೆಟ್ಟಿ, GMPS ಮಾರೇನಹಳ್ಳಿ, JP ನಗರ, ಬೆಂಗಳೂರು ದಕ್ಷಿಣ ವಲಯ 1ರಲ್ಲಿ TGT ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ಎಲ್ಲರಿಗೂ ವಂದನೆಗಳು.